ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ, ಇವತ್ತು ಮಾರ್ನಿಂಗು ಬೇಗ ಎದ್ದು ರೆಡಿಯಾಗಿದ್ದೀನಿ. ಮತ್ತು ನಮ್ಮ ಫ್ರೆಂಡ್ ಅವ್ರದ್ದು ಆನಿವರ್ಸರಿ ಇತ್ತು, ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಮ್ಮ ನ್ಯೂಟ್ರಿಷನ್ ಕ್ಲಬ್ಬಲ್ಲೇ ನಾವು ಕೇಕ್ ಕಟ್ ಮಾಡಿಸ್ತೇವೆ. ನೋಡಿ, ಅವರಿಬ್ಬರಿಗೂ ಹಾರ ತಂದು ಹಾಕಿ ಮತ್ತು ಕೇಕೆಲ್ಲ ತೊಗೊಬಂದು ಕೇಕೆಲ್ಲ ಕಟ್ ಮಾಡಿಸಿ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಫಂಕ್ಷನ್ ಆಗಿದ್ದು ಅಂದರೆ ಇವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ನೋಡಿ, ನಮ್ಮ ಕ್ಲಬ್ಬರೆಲ್ಲ ಇದ್ದೀವಿ. ನೋಡಿ, ಕೇಕ್ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಇದು ನಮ್ಮ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಆಯಿತು. ಈಗ ಅವ್ರ ಆಫೀಸಲ್ಲಿ ಅವ್ರ ಮನೇಲಿ ಮಾಡ್ತಾಯಿದ್ದಾರೆ. ನೋಡಿ, ಅವರು ಗ್ರ್ಯಾಂಡಾಗಿ ಮಾಡ್ಕೋತವ್ರೆ ಮನೇಲಿ. ಎಲ್ಲ ಅವ್ರ ತಮ್ಮ ಮತ್ತು ಅವರು ಫ್ರೆಂಡ್ಸ್ಗಳು ಎಲ್ಲ ಸೇರಿ ಇದು ಅವ್ರ ಆಫೀಸಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿತ್ತು ಅಂದರೆ ಇವತ್ತು ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅವರು ಯಾವ ವರ್ಷದಲ್ಲೂ ಇಷ್ಟು ಗ್ರ್ಯಾಂಡಾಗಿ ಮಾಡ್ಕೊಂಡಿರಲಿಲ್ಲ. ಇದೇ ಫಸ್ಟು ಮಾಡ್ಕೊಂಡಿರೋದು. ಫಸ್ಟಿಗೆ ಕುಂಕುಮ ಎಲ್ಲ ಇಕ್ಕಿ, ಇವ್ರ ಕಡೆ ಸಂಪ್ರದಾಯ ಏನಪ್ಪ ಅಂದರೆ, ಗಂಡಂಗೆ ಹೆಂಡ್ತಿ ಕುಂಕುಮ ಇಕ್ಕಂಗಿಲ್ಲ, ಹೆಂಡ್ತಿಗೆ ಗಂಡ ಕುಂಕುಮ ಇಕ್ಕಂಗಿಲ್ಲ. ಒಂದೊಂದು ಕಡೆ ಸಂಪ್ರದಾಯ ಹಂಗಂಗಿರ್ತವೆ. ನೋಡಿ, ಹಾರ ಎಲ್ಲ ಬದಲಾಯಿಸ್ಕೊಂತವ್ರೆ. ಅವ್ರ ಫ್ರೆಂಡ್ಸ್ಗಳು ಹೂವಿನಾರ ತಂದಿದ್ರು. ಅವ್ರ ತಮ್ಮ ಗ್ರ್ಯಾಂಡಾಗಿ ಅರೇಂಜ್ ಮಾಡಿದರು, ಅವ್ರ ತಮ್ಮ ಮತ್ತು ಅವ್ರ ಫ್ರೆಂಡ್ಸ್ಗಳು. ನೋಡಿ, ಕೇಕು ಫಸ್ಟು ಚಾಕ್ಲೇಟ್ ಹಾಕ್ತವ್ರೆ. ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂತವ್ರೆ. ಯಾಕೆಂದರೆ ಅಲ್ಲೊಂದು ಅಜ್ಜ ಇದೆ, ಅವ್ರ ಅಜ್ಜ ಫಸ್ಟು ಡೈರಿ ಮಿಲ್ಕ್ ಕೊಟ್ಟಿದ್ದು. ನೋಡಿ, ಅವರು ಚೈನ್ ತೊಗೊಬಂದಿದ್ರು ಆನಿವರ್ಸರಿಗೆ ಅಂತ. ಅವ್ರ ಮಿಸ್ಸಸ್ಸಿಗೆ ಕೊಳ್ ಚೈನ್ ತಂದು ಹಾಕ್ತಾಯಿದ್ದಾರೆ, ಗಿಫ್ಟ್ ಕೊಡ್ತಾಯಿದ್ದಾರೆ. ಹ್ಯಾಪಿ ಆನಿವರ್ಸರಿ. ಕೇಕೆಲ್ಲ ಕಟ್ ಮಾಡಿ ಕೇಕೆಲ್ಲ ತಿನ್ನಿಸ್ತವ್ರೆ. ಫಂಕ್ಷನ್ ಚೆನ್ನಾಗಿತ್ತು, ಚೆನ್ನಾಗಿ ನಡೀತು. ಮಾತ್ರ ತುಂಬ ಚೆನ್ನಾಗಿತ್ತು. ಏಕೆಂದರೆ ಅಲ್ಲೆಲ್ಲ ಫ್ರೆಂಡ್ಸ್ಗಳಾಗಲಿ ಎಲ್ಲ ಎಂಜಾಯ್ ಮಾಡಿದ್ದೇ ಆಗೋಯಿತು. ಸಾಂಗ್ ಹಾಕ್ಯಂಡು ಡ್ಯಾನ್ಸ್ ಮಾಡೋದು ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಫೋಟೋ ತಕ್ಕೊಂಡು ಗಿಫ್ಟ್ ಕೊಟ್ಟರು ಅವ್ರ ಫ್ರೆಂಡ್ಗಳು. ನೋಡಿ, ಈ ಹುಡುಗ್ರೇ ಗಿಫ್ಟ್ ಕೊಟ್ಟಿದ್ದು. ಮತ್ತು ಅವ್ರ ತಮ್ಮ ಒಂದು ಗಿಫ್ಟ್ ಕೊಟ್ಟರು. ಅದೊಂದು ಗಮ್ ಬಿಟ್ಬಿಟ್ಟಿತ್ತು. ಅದು ಗಮ್ಮು ಅದು ನಿಲ್ತಿರ್ನೇ ಇಲ್ಲ. ಅವರು ಇಟ್ಟಕ್ಕೆ ಟ್ರೈ ಮಾಡಿದ್ರು, ನಿಂತ್ಕೊಳ್ಳಿಲ್ಲ. ಅದಕ್ಕೆ ಆಮೇಲೆ ಗಮ್ ಹಾಕ್ಕೊಂಡಿಸಿದ್ರಾಯ್ತು ಅಂದ್ಬಿಟ್ಟು ಎತ್ತಿಡ್ತು. ಇವರು ಅವ್ರ ತಮ್ಮ, ತಮ್ಮನ ಹೆಂಡ್ತಿ
ಸರ್ ತಮ್ಮ ತಮ್ಮ ಹೆಂಡ್ತಿ ನೋಡಿ. ಅವ್ರ ಕಡೆ ಸಂಪ್ರದಾಯ ಇವತ್ತು ಅವರು ಅರ್ಶಿನ ಕೋನೆ ಕಟ್ಟಿದರು, ಅಂದರೆ ಡಬಲ್ ಮದುವೆ ಆದರು. ಆ್ಯನಿವರ್ಸರಿ ದಿನ ಅವ್ರದ್ದು ಮದುವೆ ಆಗಿ ಇವತ್ತಿಗೆ 6 ವರ್ಷ ಕಂಪ್ಲೀಟ್ ಆಯಿತು. 6 ವರ್ಷಕ್ಕೆ ಇನ್ನೊಂದು ಸಲ ಮದುವೆ ಆದರು. ಆಯಿತು. ಆಮೇಲೆ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಆದರು. ಎಲ್ಲ ಡ್ಯಾನ್ಸ್ ಮಾಡಿದು. ತುಂಬ ಚೆನ್ನಾಗಿತ್ತು ಮಾತ್ರ. ಇವತ್ತಿನ ಮೂಮೆಂಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅವ್ರ ತಮ್ಮ ಇದು. ಅಕ್ಕ ಭಾವ ಬೊಮ್ಮಿದ ನೋಡಿ ಡ್ಯಾನ್ಸ್ ಮಾಡ್ತಾವ್ರೆ ಸಾಂಗಿಗೆ. ಲವ್ ಯು ಅಂತ ಡ್ಯಾನ್ಸ್ ಮಾಡಿದರು. ಮತ್ತು ಎಲ್ಲ ಫೋಟೋ ತಕ್ಕಂಡು ಎಲ್ಲ ಬಂದಿದ್ದಾರೆಲ್ಲ ಸಾಲಾಗಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಳ್ಳೋಣ ಬನ್ನಿ ಅಂತ ಎಲ್ಲ ನೀಟಾಗಿ ಫೋಟೋ ತೆಗ್ಸಿ ಆಯಿತು. ಮತ್ತು ಇವಾಗ ಕೇಕ್ ಕಟ್ ಮಾಡಿದ್ಮೇಲೆ ಕೇಕ್ ತಿನ್ಬೇಕು ತಾನೇ, ಅದಕ್ಕೆ ಇವಾಗ ಕೇಕ್ ತಿನ್ನೋಕ್ಕೆ ಚಿಕ್ಕ ಬಟ್ಲಿರ್ನಿಲ್ಲ, ಅದಕ್ಕೆ ಅವರು ದೊಡ್ಡ ಬಟ್ಲಿಗೆ ಹಾಕ್ಕೊಡ್ತಾಯಿದ್ರು ಎಲ್ರಿಗೂ. ಆಮೇಲೆ ಊಟ ಹೋಟೆಲಿಗೆ ಬಂದು, ಹೋಟೆಲಲ್ಲಿ ಬಂದರೆ ಗೊತ್ತಲ್ಲ ಗಂಡಸ್ರದ್ದು ಎಣ್ಣೆ ಎಲ್ಲ ನೋಡಿ ಎಲ್ಲ ಅಲ್ಲಲ್ಲೇ ಇತ್ತು. ಅವರ ಗಂಡಸ್ರುಗಳೆಲ್ಲ ಎಣ್ಣೆ ಎಲ್ಲ ನೀಟಾಗಿ ಹೊಡೆದ್ರು. ವೆಜ್ಜು ನಾನ್ ವೆಜ್ಜು ಎಲ್ಲ ಇತ್ತು. ಯಾಕೆಂದರೆ ಅವರು ವೆಜ್ ತಿನ್ನೋರು ಇದ್ದರು ಮತ್ತು ನಾನ್ ವೆಜ್ ತಿನ್ನೋರು ಇದ್ದರು. ನೋಡಿ ಎಣ್ಣೆ ಒಳಗೆ ನೀರು ಸೇರ್ಕೊಂಡು ಅಚ್ಚುಕಟ್ಟಿಗೆ ಎಲ್ಲ ಒಂದೊಂದು ಪೆಗ್ ಹಾಕ್ತಾಯಿದ್ದಾರೆ. ಚೇರ್ಸ್. ಫಿಶ್ಶು ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಚಪಾತಿ, ದಾಲು, ಪನ್ನೀರೋದು ಮತ್ತು ಚಿಕನಿಂದು ಕರಿ ಎಲ್ಲ ತುಂಬ ಚೆನ್ನಾಗಿತ್ತು. ಬಿರಿಯಾನಿ, ಫ್ರೈಡ್ ರೈಸು ಎಲ್ಲ ತಗೊಂಡು ಮತ್ತು ಜ್ಯೂಸ್ ಕುಡಿದು ಲಾಸ್ಟಿಗೆ ಮನೆಗೆ ಬಂದು. ಬಾಯ್ ಫ್ರೆಂಡ್ಸ್, ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಬಾಯ್.